ಈ ಪುಸ್ತಕವನ್ನು ಬರೀಲಿಕ್ಕೆ ಕಾರಣ ಅಂದರೆ ಈ ಪುಸ್ತಕವನ್ನು ನನ್ನ ತಂದೆ ತಾಯಿಗಳಾದಂತಹ ಗುರಪ್ಪ ಶಂಕರಪ್ಪ ಹೇರೂರು ಹಾಗೂ ಅನುಸೂಯ ಗುರಪ್ಪ ಹೇರೂರು ಇವರಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ. ಇವರು ದಿವಂಗತ ರಾಜಕಾರಣ. ಇಂಥ ತಂದೆ ತಾಯಿಗಳನ್ನ ಪಡೆದಂತಹ ನಾನು ಧನ್ಯ ಅಂತ ಹೇಳ್ತಾ ಇದ್ದೀನಿ. ನನ್ನ ಶಿಕ್ಷಣ ನನ್ನ ತಂದೆ ನಮ್ಮ ಹೈಟ್ ಕಡಿಮೆ. ನಮ್ಮ ತಂದೆಯವರು ಸರ್ಕಾರಿ ನೌಕರಸ್ಥರಾದ ಕಾರಣ ಎಲ್ಲ ಊರಿಗೂ ವರ್ಗಾವಣೆ ಇದ್ರು. ಹೀಗಾಗಿ ನನ್ನ ಶಿಕ್ಷಣ ನನ್ನ ಚಿಕ್ಕಪ್ಪಂದಿರೂ ಸಹ ಅಲ್ಲಿಯೂ ಕಲಿತಿದ್ದೇನೆ. ನನ್ನ ಸೋದರತೆಯರ ಮನೆಯಲ್ಲಿಯೂ ಕಲಿತಿದ್ದೇನೆ. ಎಲ್ಲರ ಪ್ರೀತಿ ದೊರಕಿದೆ. ನನ್ನ ಜನ್ಮ ಸಾರ್ಥಕ ಆಗಿದೆ. ನನ್ನ ಚಿಕ್ಕಪ್ಪ ಚಂದ್ರಶೇಖರ್ ಶಂಕರಪ್ಪ ಹೇರೂರು ತುಂಬ ದೇವರಂತಹ ಮನುಷ್ಯ. ಹಾಗೂ ಶ್ರೀ ಅನ್ನದಾನಿ ಶಂಕರಪ್ಪ ಹೇರೂರು ಅವರು ನಮ್ಮ ಚಿಕ್ಕಪ್ಪ. ನಮ್ಮ ಸೋದರತೆ ಶಾಂತಾ ಅಯ್ಯಪ್ಪ ನಾಗೂರು ನಮ್ಮ ಸೋದರ ಮಾವ. ಅವರು ಕನ್ನಡ ಶಾಲೆಯ ಹೆಡ್ ಮಾಸ್ಟರ್ ಆಗಿದ್ದರು. ಎಲ್ಲ ನನ್ನ ಬಂಧು ಬಳಗ ಶಿಕ್ಷಣವಂತರು. ಹೀಗಾಗಿ ನನಗೆ ನಾನು ಕಲಿಯುವಂಥ ಸಮಯದೊಳಗೆ ಬರಿಬೇಕು ಅನ್ನೋಂಥ ಆಸಕ್ತಿ ಜಾಸ್ತಿ ಇತ್ತು. ನಮ್ಮ ಸೋದರತೆ ಹೆಚ್ಚು ಕಾದಂಬರಿ ಓದ್ತಾಯಿದ್ರು. ಅವರ ಗುಣಗಳು ನನ್ನ ಹತ್ರ ಬಂದಿದ್ದಾವೆ. ಹೀಗಾಗಿ ಕಾದಂಬರಿಗಳನ್ನ ಓದ್ತಾ ಇದ್ದೆ. ವಚನಗಳು ಅಕ್ಕ ಮಹಾದೇವಿಯವರ ವಚನಗಳನ್ನು ಹೇಳ್ತಾ ಇದ್ದೆ. ಆಮೇಲೆ ಜಗಜ್ಯೋತಿ ಬಸವಣ್ಣ ಅವರ ವಚನಗಳನ್ನ ಹೇಳ್ತಾ ಇದ್ದೆ. ಹಾಗೇ ಬರ್ತಾ ಮದುವೆನೂ ಆಯಿತು, ಡಿಗ್ರಿನೂ ಆಯಿತು, ಎಲ್ಲ ಆಯಿತು. ಆಮೇಲೆ ಕರೋನಾ ಟೈಮಲ್ಲಿ ಶ್ರೀಮತಿ ಅಮರಾವತಿ ಮೇಡಮ್ ಗುಲ್ಬರ್ಗದವರು ಅವರು ನನಗೆ ಆನ್ಲೈನಲ್ಲಿ ಪರಿಚಯ ಆದರು. ಮೇಡಮ್ ನೀವೇನಾದರೂ ಬರೀರಿ ನಮ್ಮ ಸಾಹಿತ್ಯ ವೇದಿಕೆಗೆ ಅಂತಂದರು. ಅವರ ಪ್ರೋತ್ಸಾಹದಿಂದ ಬರೀಲಿಕ್ಕೆ ಶುರು ಮಾಡಿದೆ. ನನಗೆ ಧಾರ್ಮಿಕ ಪೂಜೆ ಪುನಸ್ಕಾರದೊಳಗೆ ಆಸಕ್ತಿ ಜಾಸ್ತಿ ಇದ್ದ ಕಾರಣ ನಾನು ಕತೆಗಳನ್ನ ಬರೀಬೇಕು ಅನ್ನೋ ಆಸೆ ಇತ್ತು. ಬರೆದು ಇಟ್ಟೆ 3-4 ತಿಂಗಳು ಹೋಯಿತು. ಇದನ್ನು ಇದು ಬರೆಯೋದೇ ಸರಳ, ಆದರೆ ಇದನ್ನು ಒಂದು ಪೂರ್ಣ ರೂಪಕ್ಕೆ ತರಬೇಕಾದ್ರೆ ಭಾಳ ಕಷ್ಟ ಇದೆ. ಇದು TDP ಅಂತ ಮಾಡ್ತಾರೆ. ಅದು ಏನಂತಂದ್ರೆ ನನಗೆ ಬರಲಿಲ್ಲ. ಆನಂತರ ನನ್ನ ಮಗಳು ಸಾಫ್ಟ್ವೇರ್ ಇಂಜಿನಿಯರ್. ಅವಳಿಗೆ ಹೇಳಿದೆ, ಅವಳದೆಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಆಗಿದ್ದು, ಆದರೂ ಸಹ ಕನ್ನಡ ಓದ್ತಾಳೆ ಬರೀತಾಳೆ. ಆಮೇಲೆ ಅವಳು ಮಾಡಿಕೊಟ್ಲು. ಆಮೇಲೆ ಎಲ್ಲ ಕಡೆ ಕೇಳಿದೆ, ಅದು ಯಾಕೋ ನನಗೆ ಸರಿ ಅನಿಸೋಲ್ದಾದ್ರೆ. ಆಮೇಲೆ ಮೆಣಸಿನ್ಕಾಯಿ ಸರ್ನ್ನು ಕೇಳಿದೆ. ಆಮೇಲೆ ಅವರಂದರು ನಮ್ಮ ಸಾಹಿತ್ಯ ಬಳಗದೊಳಗೆ ಶ್ರೀಯುತ ಸುನೀಲ್ ಪರೀಡ್ ಸರ್ ಅವ್ರ ಶ್ರೀಮತಿಯವರು ನನಗೆ ಸಹಾಯ ಮಾಡಿದರು. ಈ ಪುಸ್ತಕ ಪೂರ್ಣಗೊಳ್ಳಬೇಕಾದ್ರೆ ಮೆಣಸಿನ್ಕಾಯಿ ಸರ್ ಹಾಗೂ ಶ್ರೀಯುತ ಸುನೀಲ್ ಪರೀಡ್ ಸರ್ ಅವ್ರ ಶ್ರೀಮತಿಯವರು ಅವರು ನನ್ನ ಸ್ನೇಹಿತೆ. ಹೀಗಾಗಿ ಒಂದು ಪುಸ್ತಕ ಆಗಬೇಕಾದ್ರೆ ಇದರ ಹಿಂದೆ ಭಾಳ ಮಂದಿ ಸಹಾಯ ಇರ್ತದೆ. ಬರೀದು ಸುಲಭ, ಒಂದು ಪುಸ್ತಕ ಮಾಡೋದು ಭಾಳ ಕಷ್ಟ ಅದ. ಮತ್ತು ಈ ಪುಸ್ತಕ ಮಾಡೋ ಸಂಬಂಧ ಇಡೀ ಬೆಳಗಾವಿಗೆಲ್ಲ ಅಡ್ಡಾಡಿದ್ದೀನಿ ರೀ ನಾನು. ಇವು ಸಣ್ಣ ಧಾರ್ಮಿಕ ಪುಸ್ತಕಗಳನ್ನ ನಾವು ಯಾರೂ ಪ್ರಿಂಟ್ ಮಾಡೋದಿಲ್ಲ ರೀ ಮೇಡಮ, ನೀವು ದೊಡ್ಡ ಪುಸ್ತಕ ಆದರೆ ಹೇಳ್ರಿ ಅಂತ. ಇದು ನನ್ನ ಪ್ರಥಮ ಪುಸ್ತಕ, ನನಗೆ ಹೆಮ್ಮೆ ಅನ್ನಿಸ್ತದೆ. ಆಮೇಲೆ ನನ್ನ ತಂಗಿ ಮೇಘನಾ ಕೊಟ್ಟಿಗೆ ನನ್ನ ಜೊತೆ ಓಡಾಡಿದ್ಲು. ಯಾಕೋ ಅಕ್ಕ ಇದು ಸರಿ ಅನ್ಸೋಲ್ದಲ್ಲ, ಯಾಕೋ ಇದು ಕೈಗೂಡವಲ್ದು ಅನ್ನಕತ್ಲು. ಆಮೇಲೆ ಮೆಣಸಿನ್ಕಾಯಿ ಸರ್ಗೆ ಹೇಳಿದೆ ನಾನು, ಸರ್ ಯಾಕೋ ಭಾಳ ತೊಂದರೆ ಆಗ್ತೈತ್ರಿ, ಬರೆದಿಟ್ಟಿನಿ 3-4 ತಿಂಗಳಾಯ್ತು, ನನ್ನ ಕೈಗೂಡವಲ್ದು ಆಸೆ ಅಂತಂದೆ. ಆಮೇಲೆ ಅವ್ರ ಸರ್ ಕೈಗೂಡಿಸಿದ್ರು, ಪರೀಡ್ ಸರ್ ಅವರು ಕೈಗೂಡಿಸಿದ್ರು. ಆಮೇಲೆ ನನ್ನ ಮಗಳಿಗೆ ಆರಾಮಿರಲಿಲ್ಲ. ಈ ಮುಖಪುಟ ನನ್ನ ಮಗಳು ತಯಾರು ಮಾಡಿಕೊಟ್ಟಾಳೆ ಕಂಪ್ಯೂಟರ್ನಾಗೆ. ಆಮೇಲೆ ಈ ಮುಖಪುಟ ಮಾಡಬೇಕಾದ್ರೂ ಒಂದು 8-10 ಪುಟಗಳನ್ನ ತಯಾರು ಮಾಡಿಕೊಟ್ಲು. ನನಗೆ ಸರಿ ಅನಿಸಿಲ್ಲ. ಎಲ್ಲ ದೇವರು ಬರ್ಬೇಕು, ಅದ್ರೊಳಗೆ ಎಲ್ಲ ದೇವರು ಬರ್ಬೇಕಂತ. ಯವ್ವ ನೀ ಎಂತಕ್ಕೆ ಎಷ್ಟು ದೇವ್ರನ್ನ ಹುಡುಕಾಡಿ ಇಡ್ತಿ, ಒಮ್ಮೆ ಲಿಸ್ಟರ ಕೊಟ್ಟು ಬಿಡೋಲ್ಲ. ಆಮೇಲೆ ತಿಳಿಸಿ ಹೇಳಿದ್ನಿ ಅಂತ ಅತಿ ಸುಂದರವಾಗಿ ರಚಿಸಿಕೊಟ್ಲು ನನ್ನ ಮಗಳು. ಅವಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಸುನೀಲ್ ಪರೀಡ್ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಆನಂತರ ಮೆಣಸಿನ್ಕಾಯಿ ಸರ್ ಅವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಇದು ಪುಸ್ತಕ ಇಷ್ಟು ರೆಡಿಯಾಗಿ ನಿಮ್ಮ ಮುಂದೆ ಬರಬೇಕಾದ್ರೆ ಮಂಗಳ ಮೆಟ್ಟುಗುಡ್ಡವ್ರ ಕೈಯಿಂದ ಮಾಡಿಸ್ಬೇಕು ಅನ್ನೋದು ಒಂದು ಇತ್ತು ನನಗೆ ಆಸೆ. ಅವರ ಆಶೀರ್ವಾದ ನಮ್ಮ ಮೇಲಿದೆ. ಅವರ ಗುರು ಹಿರಿಯರು ನಿಮ್ಮದು ಎಲ್ಲರಿಗೂ ಸಹಕಾರ ನನಗೆ ಸಿಕ್ತು. ತುಂಬ ಸಂತೋಷ ಅನ್ನಿಸ್ತದೆ ರೀ. ನಾನು 2 ಮಾತುಗಳನ್ನು ಧನ್ಯವಾದ.
ಶ್ರೀ ಲೀಲಾಮೃತ, ಲೇಖಕರು ಶ್ರೀಮತಿ ಪಾರ್ವತಿ ಉಪ್ಪರ್. ಸಲ್ಲಿಸ್ತಾ ಇದೀಗ ಮುಂದುವರೆದ ಕಾರ್ಯಕ್ರಮವಾಗಿ ನಕ್ಕು ಹಗುರಾಗಿರಿ ಅನ್ನತಕ್ಕಂಥ ಕಾರ್ಯಕ್ರಮ ಹಾಸ್ಯಕೂಟ ಈ ಒಂದು ಸಂಸ್ಥೆ ವತಿಯಿಂದ ಹಮ್ಮಿಕೊಳ್ಳಲಾಗ್ತಾ ಇದೆ. ಇದರ ಸಂಚಾಲಕರಾಗಿರ್ತಕ್ಕಂಥ ಶ್ರೀ ಗುಂಡೇನಟ್ಟಿ ಮಧುಕರ್ ಸರ್ ಅವರು, ಅದೇ ರೀತಿಯಾಗಿ ಸರ್ವ ಹಾಸ್ಯಕೂಟದ ಬಳಗ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದೀಗ ಶ್ರೀ ತಾನಾಜಿ ಅವರು ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತೇವೆ. ಶ್ರೀ ತಾನಾಜಿ ಹಾಸ್ಯಕೂಟ. ಅದಕ್ಕೂ ಮುಂಚೆ ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ